ಜನರ ಕನಸನ್ನ ಸಾಕಾರಗೊಳಿಸಿದ ಜನಮೆಚ್ಚಿದ ಕಂಪನಿ. ಈ ಕಂಪನಿ ಮಧ್ಯಮ ವರ್ಗದವರಿಗೆ ಫೇವರಿಟ್ ಆಗಿದೆ. ಹೇಗೆ ರಿಯಲ್ ಎಸ್ಟೇಟ್ ಕ್ಷೇತ್ರದ ಶೈನಿಂಗ್ ಸಂಸ್ಥೆ ಡಿಎಸ್ ಮ್ಯಾಕ್ಸ್ ಜರ್ನಿ ಹೇಗಿತ್ತು? ಇದೇ ಈ ಹೊತ್ತಿನ ವಿಶೇಷ. ಸ್ಟಾರ್ ಆಫ್ ಕರ್ನಾಟಕ, ನಾನ್ ಪರಿಣಿಕಾ. ಒಂದು ಮನೆ ಗಟ್ಟಿಮುಟ್ಟಾಗಿ ನಿಲ್ಬೇಕಂದ್ರೆ ಅಡಿಪಾಯ ಗಟ್ಟಿಯಾಗಿರ್ಬೇಕು. ಒಂದು ಸಂಸ್ಥೆ ಗಟ್ಟಿಯಾಗಿ ನಿಲ್ಬೇಕಂದ್ರೆ ನಂಬಿಕೆಯನ್ನು ಅಡಿಪಾಯ ಸ್ಟ್ರಾಂಗ್ ಆಗಿರಬೇಕು. ಗ್ರಾಹಕರ ನಂಬಿಕೆಯನ್ನೇ ಅಡಿಪಾಯ ಮಾಡಿಕೊಂಡು ಕೊಟ್ಟ ಮಾತನ್ನ ಉಳಿಸ್ಕೊಂಡು ಗ್ರಾಹಕರ ವಿಶ್ವಾಸದ ಸೇತುವೆ ಮೇಲೆ ಸಂಸ್ಥೆ ಕಟ್ಟಿದ್ದು ಡಿಎಸ್ ಮ್ಯಾಕ್ಸ್. ಗ್ರಾಹಕರ ಕನಸಿನ ಸೂರಿಗೆ ರೂಪ ಕೊಟ್ಟು ಅದರಲ್ಲಿ ಅವರ ಜೀವನವನ್ನ ಖುಷಿಯಾಗಿ ಬದುಕೋಕೆ ಜವಾಬ್ದಾರಿಯುತ ಕೆಲಸ ಮಾಡ್ತಾ ಇರೋ ಸಂಸ್ಥೆ ಅಂದ್ರೆ ಅದು ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್. ಶೂನ್ಯದಿಂದ ಗಮ್ಯದತ್ತ ಸಾಗಿದ ಈ ಕಂಪನಿಯ ಜರ್ನಿ ಬಗ್ಗೆ ಹೇಳ್ತೀವಿ, ಕೇಳಿ. 2005ರಲ್ಲಿ ರಿಯಲ್ ಎಸ್ಟೇಟ್ ಕಂಪನಿನ ಸ್ಟಾರ್ಟ್ ಮಾಡ್ತೀವಿ, ಅದೇ ಡಿಎಸ್ ಮ್ಯಾಕ್ಸ್. ಇವತ್ತು 30,000 ಜನಗಳಿಗೆ ಮನೆ ಕೊಟ್ಟಿದ್ದೇವೆ ಅಂತಂದರೆ ಒಂದು ಹೆಮ್ಮೆ ವಿಷಯ. ಮೇನ್ ಉದ್ದೇಶ ಏನಪ್ಪ, ಯಾರು ರೆಂಟಲ್ ಮನೇಲಿ ಇರ್ತಾರೆ ಅವರು ಸ್ವಂತ ಮನೆ ಮಾಡಬೇಕು. ಡಿಎಸ್ ಮ್ಯಾಕ್ಸ್ ಈ ದಿನ ಬೆಂಗಳೂರು ಅಷ್ಟೇ ಅಲ್ಲ, ಅದೆಷ್ಟೋ ನಗರಗಳಲ್ಲಿ ಈ ಹೆಸರು ತಲೆ ಎತ್ತಿ ನೋಡುವಂಥ ಮಟ್ಟದಲ್ಲಿರುತ್ತೆ. ಈಗಾಗಲೇ ರಾಜ್ಯದ ಕಟ್ಟಡ ನಿರ್ಮಾಣ ಸಂಸ್ಥೆಗಳಲ್ಲಿ ದ ಬೆಸ್ಟ್ ಅನ್ನಿಸ್ಕೊಂಡು ಶರವೇಗದಲ್ಲಿ ಬೆಳೀತಾ ಇರೋ ಡಿಎಸ್ ಮ್ಯಾಕ್ಸ್ ತನ್ನದೇ ಆದ ದಾಖಲೆಗಳನ್ನು ಸೃಷ್ಟಿಸಿದೆ. ಒಂದಲ್ಲ ಎರಡಲ್ಲ, ಸುಮಾರು 18 ವರ್ಷಗಳಿಂದ ಜನರ ಆಶಯ ಸ್ವಂತ ಗೂಡೊಂದು ಕಟ್ಕೊಳ್ಬೇಕು ಅನ್ನೋ ದೊಡ್ಡ ಕನಸಿನಲ್ಲಿದ್ದವರಿಗಾಗಿ ಸದಾ ಕಾರ್ಯನಿರತವಾಗಿರುವ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ನಿರಂತರವಾಗಿ ಜನರಿಗೆ ಕೈ ಜೋಡಿಸುತ್ತಲೇ ಬಂದಿದೆ. ಒಂದೊಳ್ಳೆ ಧ್ಯೇಯವನ್ನ ಇಟ್ಕೊಂಡು 18 ವರ್ಷಗಳ ಯಾನ ಮಾಡಿದ ಈ ಕಂಪನಿಗೆ ಜನ ಸಲಾಂ ಹೊಡೆದಿದ್ದಾರೆ. 2007ರಲ್ಲಿ ಭೂಮಿಯಲ್ಲಿದ್ದ ಮೊಳಕೆಯಲ್ಲಿ ಜನ್ಮ ಪಡೆದುಕೊಂಡ ಡಿಎಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಇವತ್ತು ದೊಡ್ಡ ಹೆಮ್ಮರವಾಗಿದೆ. ನೆರಳಿಗಾಗಿ ಹಪಹಪಿಸುವವರಿಗೆ ನೆರಳು ಕೊಟ್ಟು ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅಷ್ಟಕ್ಕೂ ಈ ಸಂಸ್ಥೆ ಹುಟ್ಟಿದ ಹೇಗೆ, ಈ ಮಟ್ಟಕ್ಕೆ ಬೆಳೆದಿದ್ ಹೇಗೆ, ಇದೆಲ್ಲ ಗೊತ್ತಾಗಬೇಕು ಅಂತಾದ್ರೆ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡೋದು ಬಾಕಿ ಇದೆ? ವಾಪಸ್ ಹೊಂಟೋಗು ಶಿವನೇ ಅಂದಿದ್ದ ಪ್ರತಿಯೊಬ್ಬರಿಗೂ ಬಿಡೋದೇನೂ ಇಲ್ಲ, ಬಟ್ ಹಿಡಿದಿಟ್ಕೊಳ್ಳೋದು ಬಾಕಿ ಇದೆ ಅಂತ ಉತ್ತರಿಸಿದ್ದ ಈ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ದಯಾನಂದ್ ಅವರು ತಮ್ಮ ಆತ್ಮವಿಶ್ವಾಸದ ಬಗ್ಗೆ ಹೇಳಿದ್ದಾರೆ. ಬೆಂಗಳೂರು ಬಂದಾಗ ಎಲ್ಲರೂ ನನ್ನ ಲೈಫಲ್ಲಿ ಅಂತ ಎಲ್ಲರಿಗೆ ಅವ್ರದೇ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಜೀವನದಲ್ಲಿ. ಬಂದಾಗ ಒಂದು ರೂಮ್ ಇರಲಿಲ್ಲ, ಹೋಟೆಲ್ ಎಲ್ಲಿ ಸ್ಟೇ ಮಾಡೋಕ್ಕಂತಿಲ್ಲ, ಎಲ್ಲಿ ಕೆಲಸ ಮಾಡೋಕ್ಕಂತ ಗೊತ್ತಿಲ್ಲ. ಕೆಲಸ ಹುಡುಕಿ 2-3 ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಅವಾಗೆಲ್ಲ 2,000 2,500 ರೂಪಾಯಿ ಸ್ಯಾಲ್ರಿ ಆಫರ್ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತೇಳಿ ಕೆಲಸದಿಂದ ತೆಗೆದಾಕಿದ್ರು. ತೆಗೆದಾದ್ಮೇಲೆ ಏನು ಮಾಡಬೇಕಂತೇಳಿ ಯಾವತ್ತು ನಾನು ಊರಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡ್ತೀನಿ. ಯಾವುದೋ ಒಂದು ಕ್ಲಾಸಿಫೈಡ್ ಆ್ಯಡ್ನ ಒಂದು ಪ್ರಿಂಟ್ ನ್ಯೂಸಲ್ಲಿ ನೋಡ್ತೀನಿ. ಅದರಲ್ಲಿ ವಸತಿ ಉಚಿತ, ಊಟ ಉಚಿತ, ತಿಂಗಳಿಗೆ 10,000 ರೂಪಾಯಿ ಸ್ಯಾಲ್ರಿ ಅಂತ ಅದರಲ್ಲಿ ಇರುತ್ತೆ. ಆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಖುಷಿಯಾಗಿ ಆ ಕಂಪ್ನಿಗೆ ಹೋಗಿ ಜಾಯ್ನ್ ಆಗ್ತೀನಿ. ಆ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಅದು ಬಂದುಬಿಟ್ಟು ಡೋರ್ ಟು ಡೋರ್ ಸೇಲ್ಸ್ ಇರುತ್ತೆ. ಅಲ್ಲಿ ನನಗೆ ದಿನ ಹೋಗೋದು ನಡೆಯೋದು ಭಾಳ ಕಷ್ಟ ಆಗಿರುತ್ತೆ. ಎಲ್ಲಿ ವಾಪಸ್ ಹೋಗ್ಬೇಕಂತ ಅಂದ್ಕೊಂಡಾಗ ಎಲ್ಲೇ ಒಂದು ಕಡೆ ನನ್ನ ಟ್ರೈನರ್ ಆಗಿರ್ಬೋದು ಅಥವಾ ನನಗೆ ಒಂದು ಸೀನಿಯರ್ ಅಡ್ವೈಸರ್ ಆಗಿರ್ಬೋದು, ಇಲ್ಲ ನೀನು ಕೆಲಸ ಮಾಡ್ಬೇಕಂತ ಬಂದಿದೆಯಾ, ನೀನು ಊರಿಗೆ ಹೋಗಿ ಏನು ಮಾಡ್ತೀಯಾ, ಇಲ್ಲೇ ಇದ್ಬಿಡು ಅಂತೇಳಿ ನನಗೊಂದು ಅಡ್ವೈಸ್ ಮಾಡ್ತಾರೆ. ಆ ಅಡ್ವೈಸನ್ನು ತಿಳ್ಕೊಂಡು ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಆ ಕಂಪ್ನಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಶೂನ್ಯದಿಂದ ಪ್ರಾರಂಭವಾದ ಈ ಕಂಪನಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದರೆ ಅದರ ಹಿಂದೆ ಖಂಡಿತ ದೊಡ್ಡ ಶಕ್ತಿ ಕೆಲಸ ಮಾಡಿರುತ್ತೆ. ಆದರೆ ಆ ಶಕ್ತಿಯ ಬಳಿ ಕೇಳಿದ್ರೆ ಇದು ಬರೀ ತಾನೊಬ್ಬನ ಕಷ್ಟದಿಂದ ಬೆಳೆದ ಸಂಸ್ಥೆಯಲ್ಲ, ಜನರೆಂಬ ದೊಡ್ಡ ಶಕ್ತಿಯಿಂದ ಹುಟ್ಟುಕೊಂಡ ಸಂಸ್ಥೆಯನ್ನು ಮಾತುಗಳು ಕೇಳಿಸ್ತಾವೆ. ಅದಕ್ಕಾಗಿಯೇ ಕಷ್ಟದ ಸಂದರ್ಭದಲ್ಲಿ ಕೂಡ ತನ್ನ ಸಿಬ್ಬಂದಿ ಕೈಬಿಡದ ಸಂಸ್ಥೆಯ ಬಗ್ಗೆ ಹಲವಾರು ಮೆಚ್ಚುಗೆಗಳು ವ್ಯಕ್ತವಾಗಿವೆ. ಆದರೆ ಇಲ್ಲಿ ದಯಾನಂದ್ ಅವರ ಜೊತೆ ಇರೋ ಮತ್ತೊಂದು ಶಕ್ತಿ ಅಂದ್ರೆ ದ ಡ್ರೀಮರ್ ಕೆ.ವಿ. ಸತೀಶ್. ಆ ಟೈಮ್ದಲ್ಲಿ ನಮ್ಮ ಇವತ್ತಿನ ಕಂಪ್ನಿ MD ಅಥವಾ ಚೇರ್ಮನ್ ಆದಂಥ ನನ್ನ ಆತ್ಮೀಯ ಸೋದರರಾದಂಥ ಕೆ.ವಿ. ಸತೀಶ್ ಅವರು ಪರಿಚಯ ಆಗ್ತಾರೆ. ನಾನು ಅವರು ಏನು ಮಾಡಬೇಕಂದಾಗ 2005ರಲ್ಲಿ ರಿಯಲ್ ಎಸ್ಟೇಟ್ ಕಂಪ್ನಿನ ಸ್ಟಾರ್ಟ್ ಮಾಡ್ತೀವಿ, ಅದೇ ಡಿಎಸ್ ಮ್ಯಾಕ್ಸ್. ಬೇರೆದವರ ಪ್ರಾಜೆಕ್ಟ್ನ ಮಾರ್ಕೆಟಿಂಗ್ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಅಮೌಂಟ್ನ ಸೇವಿಂಗ್ ಮಾಡಿ 2007ರಲ್ಲಿ ನಾವು ಸ್ವಂತ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀವಿ.
2007ರಲ್ಲಿ ಜನರಿಗೆ ಸ್ವಂತ ಮನೆಯ ಕನಸಿಗೆ ನೀರೆರೆಯುತ್ತಾ ಅವರ ಸಂತೋಷದಲ್ಲಿ ತಮ್ಮ ಸಂತೋಷವನ್ನ ಕಾಣುವುದಕ್ಕೆ ಕನಸು ಕಂಡು ಜನರಿಗಾಗಿನೇ ಈ ಡಿಎಸ್ ಮ್ಯಾಕ್ಸ್ ಕಂಪನಿ ಸ್ಥಾಪನೆ ಮಾಡಲಾಗಿತ್ತು. ಈ 18 ವರ್ಷದಲ್ಲಿ ಸುಮಾರು 30,000 ಮನೆ ನಿರ್ಮಿಸಿಕೊಡುವ ಮೂಲಕ ಅಸಾಧಾರಣ ಸಾಧನೆ ಡಿಎಸ್ ಮ್ಯಾಕ್ಸ್ ಬುಟ್ಟಿಯಲ್ಲಿದೆ. ಈಗಲೂ ಅದೇ ಸಾಧನೆಯ ಶಿಖರದ ಮೆಟ್ಟಿಲುಗಳನ್ನು ಹತ್ತಾ ಇರೋ ಸಂಸ್ಥೆ ಇದು. ಇದರ ಜೊತೆಗೆ ಸಾಮಾಜಿಕ ಕಳಕಳಿಯಂಥ ಮನಸ್ಸಿರುವ ಸಂಸ್ಥೆ ಕೂಡ. ರಿಯಲ್ ಎಸ್ಟೇಟು 2007ರಲ್ಲಿ ಸ್ಟಾರ್ಟ್ ಮಾಡಿದಾಗ ಕಷ್ಟ ಸುಖ ಎರಡೂ ಅನುಭವಗಳು ಸ್ಟಾರ್ಟ್ ಆಗ್ತವೆ. ಹೋಗ್ತಾ ಪ್ರಾಜೆಕ್ಟ್ಗಳು ಒಂದು ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿವರೆಗೂ ಒಂದು 30,000 ಮನೆಗಳನ್ನ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಈಗ ಒಂದು 8,000 ಮನೆ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಕಂಪ್ನಿ ಬರೀ ರಿಯಲ್ ಎಸ್ಟೇಟ್ ಜೊತೆ ಅಲ್ಲದೇ ಸಾಮಾಜಿಕವಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಇಲ್ಲಿವರೆಗೂ ಒಂದು 5,000 ಮಾಸ್ ಮ್ಯಾರೇಜ್ ಮಾಡ್ಕೊಂಡ್ಬಂದಿದ್ದೀವಿ. ಅದರ ಜೊತೆಗೆ ಮಾಸ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಆಶ್ರಮ ಏನು ಚಿಕ್ಕ ಮಕ್ಕಳಿಗೆ ಇದು ನಮ್ಮದೇ ಆದಂಥ ಒಂದು ಚಿಕ್ಕ ಮಕ್ಕಳಿಗೆ ಅಂದರೆ ಅನಾಥ ಮಕ್ಕಳನ್ನ ಒಂದು 100 ಮಕ್ಕಳಿಗೆ ಅವ್ರಿಗೆ ಎಜುಕೇಷನಿಂದ ಹಿಡಿದು ಅವ್ರಿಗೆ ಊಟ ತಿಂಡಿ ಅವ್ರಿಗೊಂದು ಸಪ್ರೇಟ್ ಇದು ಮಾಡಿದ್ದೀವಿ. ನಮ್ಮದೇ ಆದಂಥ 2 ಚಾರಿಟಿಗಳಿದ್ದಾವೆ, ಒಂದು KVH ಚಾರಿಟೇಬಲ್, ಒಂದು ಆಸರಾ ಫೌಂಡೇಶನ್ ಅಂತೇಳಿ. ಡಿಎಸ್ ಮ್ಯಾಕ್ಸ್ ಸಂಸ್ಥೆ ಕಳೆದ 18 ವರ್ಷಗಳಿಂದ ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಖ್ಯಾತಿಯನ್ನ ಗಳಿಸಿ ಜನರಿಗಾಗಿ ಮನೆಗಳನ್ನ ಕೊಡ್ತಾ ಇದೆ. ಹಾಗೆ ಈ ಸಂಸ್ಥೆ ಲಾಭ ಪಡೆದು ಸುಮ್ಮನಾಗೋದಿಲ್ಲ. ಆ ಖುಷಿಯನ್ನ ಅದೇ ಗ್ರಾಹಕರ ಒಟ್ಟಿಗೆ ಶೇರ್ ಮಾಡಿಕೊಳ್ಳುತ್ತೆ. ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನ ಮಾಡ್ತಾ ಅಲ್ಲಿಗೆ ಅನೇಕ ಸಹಾಯ ಹಸ್ತ ಕೊಡುವಂತಹ ಕೆಲಸಗಳು, ಗ್ರಾಹಕರಿಗೆ ಸೀಕ್ರೆಟ್ ಗಿಫ್ಟ್ಗಳನ್ನು ಕೊಡುತ್ತೆ. ಆ ಸಮಯದಲ್ಲಿ ಮನೋರಂಜನೆಗೂ ಕೊರತೆ ಇರಲ್ಲ. ಈ ಸಮಯದಲ್ಲಿ ಅನೇಕ ಕಲಾವಿದರಿಗೆ ಗೌರವ ಸಮಾರಂಭಗಳನ್ನ ಮಾಡಿ ಅವರನ್ನ ಗುರುತಿಸಿ ಡಿಎಸ್ ಕಲಾಶ್ರೀ ಪ್ರಶಸ್ತಿಗಳನ್ನ ಕೊಡುವ ಕೆಲಸಗಳನ್ನು ಈ ಡಿಎಸ್ ಮ್ಯಾಕ್ಸ್ ಸಂಸ್ಥೆ ಮಾಡ್ತಾ ಬಂದಿದೆ. ಹೀಗಾಗಿ ತನ್ನ ಖ್ಯಾತಿಯನ್ನ ಇನ್ನಷ್ಟು ವಿಸ್ತಾರವಾಗಿ ವಿಸ್ತರಿಸಿಕೊಂಡಿದೆ. ನಾವು ಕಂಪ್ನಿ ಪ್ರತಿ ವರ್ಷವೂ ಬೇರೆ ಬೇರೆ ಅವಾರ್ಡ್ ಫಂಕ್ಷನ್ ಜೊತೆಗೆ ಇಲ್ಲಿವರೆಗೆ ಸಿನಿಮಾ ರಂಗದಲ್ಲಿ ಕಲಾವಿದರಿಗೆ ಒಂದು 350ರಿಂದ 400 ಜನಕ್ಕೆ ಡಿಎಸ್ ಮ್ಯಾಕ್ಸ್ ಕಲಾಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. 5 ಬೆರಳು ಕೂಡಿದ್ರೇನೆ ಮುಷ್ಟಿ ಆಗುತ್ತೆ. ಹಾಗೆ ಒಂದು ಟೀಮ್ ಸೇರಿದ್ರೇನೆ ಒಂದು ಕಂಪನಿಯಾಗಿ ಬದಲಾಗುತ್ತೆ. ಒಂದು ಕಂಪನಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕೆಂದ್ರೆ ಕೇವಲ ಒಬ್ಬಿಬ್ಬರಿಂದ ಆಗೋದಂತೂ ಅಲ್ಲ. ಕನಸನ್ನ ವಿಜುವಲೈಸ್ ಮಾಡಬಹುದು, ಬಟ್ ಅದು ಕಾರ್ಯರೂಪಕ್ಕೆ ತರೋಕೆ ಖಂಡಿತ ಟೀಮ್ ಬೇಕು. ಅದನ್ನ ಖಂಡಿತವಾಗಿಯೂ ಈ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ದಯಾನಂದ್ ನಂಬಿದ್ದಾರೆ, ಒಪ್ಕೊಂಡಿದ್ದಾರೆ ಕೂಡ. ಇವತ್ತು 30,000 ಜನಗಳಿಗೆ ಮನೆ ಕೊಟ್ಟಿದ್ದೇವೆ ಅಂತಂದರೆ ಒಂದು ಹೆಮ್ಮೆ ವಿಷಯ. ಅದರ ಜೊತೆಗೆ ಪ್ರತಿ ವರ್ಷ ಒಂದು 8ರಿಂದ 10 ಪ್ರಾಜೆಕ್ಟ್ಗಳನ್ನು, ಅಂದರೆ ಬಿಗ್ ಪ್ರಾಜೆಕ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 8ರಿಂದ 10,000 ಮನೆಗಳನ್ನು ಲಾಂಚ್ ಮಾಡ್ಕೊಂಡ್ಬಂದಿದ್ದೀವಿ. ಅವತ್ತು 5 ಜನಗಳಿಂದ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಇವತ್ತು 4,000 ಜನ ಸ್ಯಾಲ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಪೇರೋಲಲ್ಲಿ. ಒಂದು ಹೆಮ್ಮೆ ಅನಿಸುತ್ತೆ, ಒಂದು ಖುಷಿ ಅನಿಸುತ್ತೆ. ಇವತ್ತೇನಾದರೂ ಕಂಪ್ನಿ ಬೆಳೆದು ನಿಂತಿದೆಯಪ್ಪ ಅಂದರೆ ಅದಕ್ಕೆ ನನ್ನ ಮೂಲ ಕಾರಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಸಿಬ್ಬಂದಿಗಳ ಕಾರಣ ಅಂತೇಳಿ. ಯಾಕಂದರೆ ಸಿಬ್ಬಂದಿಗಳಿಂದ ಇವತ್ತು ಬೆಳೆದಿದೆ, ನಮ್ಮಿಂದ ಅನ್ನೋದಕ್ಕಿಂತ ನನ್ನ ಸಿಬ್ಬಂದಿ ಮಾಡಿರ್ತಕ್ಕಂಥ ಕೆಲಸ, ಅವ್ರ ಹಾನೆಸ್ಟಿ ಸಿನ್ಸಿಯರಿಟಿಯಿಂದ ಇವತ್ತು ಕಂಪ್ನಿ ಇಲ್ಲಿ ಬಂದು ನಿಂತಿದೆ. ನಿಜಕ್ಕೂ ಕಟ್ಟಡ ನಿರ್ಮಾಣದಲ್ಲಿ ಡಿಎಸ್ ಮ್ಯಾಕ್ಸ್ ಹೊಸ ಮೈಲಿಗಲನ್ನೇ ನೆಟ್ಟಿದೆ ಅಂದರೆ ನೀವು ನಂಬಲೇಬೇಕು. ಯಾಕಂದ್ರೆ ಝೀರೋದಿಂದ ಬೆಳೆಯುವ ಸಂಸ್ಥೆಗೆ ತೂಕ ಜಾಸ್ತಿ ಇರುತ್ತೆ. ಹಾಗೆ ಆ ಸಂಸ್ಥೆ ಕಟ್ಟಿದವರು ಕೂಡ ಆತ್ಮವಿಶ್ವಾಸದ ಆಸ್ತಿಯನ್ನ ಹೆಚ್ಚಾಗಿ ಕೂಡಿಟ್ಟಿರ್ತಾರೆ. ಈಗ ಡಿಎಸ್ ಮ್ಯಾಕ್ಸ್ಗೆ ಇರೋದು ಅದೇ. ಅದಕ್ಕಾಗಿ ಈ ಸಂಸ್ಥೆಯ ಪಥ ಮತ್ತೊಂದು ಮೇರನ್ನ ಮುಟ್ಟಲಿದೆ. ಇತ್ತೀಚೆಗೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜೀವ್ ಗಾಂಧಿದಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ತಮಿಳ್ನಾಡಲ್ಲಾಗಿರ್ಬೋದು, ಈ ಓನ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ಬೇಸಸಲ್ಲಿ ಮಾಡ್ಕೊಂಡ್ಬಂದಿವಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ತುಮಕೂರನ್ನು ನಾವು ನಡೆದಾಡೋ ದೇವರಂತ ಏನು ಹೇಳ್ತೀವಿ, ತುಮಕೂರಿನ ಶಿವಕುಮಾರ ಸ್ವಾಮೀಜಿಯವರು, ಈಗ ಇರ್ತಕ್ಕಂಥ ಸಿದ್ಧಲಿಂಗ ಸ್ವಾಮೀಜಿಯವರು ನಮಗೆ ಅವರು ನರ್ಸಿಂಗ್ ಕಾಲೇಜು ಮತ್ತು ಹಾಸ್ಟೆಲ್ನ ಕನ್ಸ್ಟ್ರಕ್ಷನ್ ನಮಗೆ ಕೊಟ್ಟಿದ್ದಾರೆ. ಪ್ರೈವೇಟ್ನವರು ನಿಜಕ್ಕೂ ಮಾಡಲ್ಲ, ಮಠದ ಸೇವೆ ಅದು ಕಂಪ್ಲೀಟ್ ಆಯಿತು, ಹ್ಯಾಂಡ್ ಓವರ್ ಮಾಡಿದ್ವಿ. ಅದರ ಜೊತೆಗೆ ಇತ್ತೀಚೆಗೆ ಶ್ರೀಶೈಲನಲ್ಲಿ ಇರ್ತಕ್ಕಂಥ ಜಗದ್ಗುರುಗಳು, ಅಲ್ಲಿ ಶ್ರೀಶೈಲದಲ್ಲಿ ಕಂಬಿ ಮಠ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಅಲ್ಲಿ ಕನ್ಸ್ಟ್ರಕ್ಷನ್ ನಮಗೆ ಕೊಟ್ಟಿದ್ದಾರೆ. ಗ್ರಾಹಕರೇ ನಮ್ಮ ದೇವರು ಅನ್ನೋ ಈ ಸಂಸ್ಥೆ ಅವರ ಹಿತವನ್ನೇ ಬಯಸ್ತಾ ಇದೆ. ಸಂಸ್ಥೆಯ ಮಹತ್ವದ ಉದ್ದೇಶ ಏನು ಅಂತ ದಯಾನಂದ್ ಅವರೇ ಹೇಳ್ತಾರೆ, ಕೇಳಿ. ನಮ್ಮ ಕಂಪ್ನಿ ಉದ್ದೇಶ ಏನಪ್ಪ ಅಂದರೆ, ಆದಷ್ಟು ಒಳ್ಳೆ ಪ್ರೈಸಲ್ಲಿ ಇವತ್ತು ಯಾಕೆ ಡಿಎಸ್ ಮ್ಯಾಕ್ಸ್ 30,000 ಮನೆ ಸೇಲ್ ಮಾಡಿದೆಪ್ಪ ಅಂತ ಹೇಳೋಕ್ಕೆ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಪ್ರೈಸ್ ಯಾರು ಬರೋಕ್ಕೆ ಚಾನ್ಸ್ ಇಲ್ಲ. ನಮಗೇನಪ್ಪ ಅಂದರೆ, ಯಾರು ರೆಂಟಲ್ ಮನೇಲಿ ಇರ್ತಾರೆ, ಯಾರು ಬಾಡಿಗೆ ಮನೇಲಿ ಇರ್ತಾರೆ, ಅವರ ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡಬೇಕು. ಆ ರೆಂಟಲ್ ಅಮೌಂಟ್ನ ಅಥವಾ ಅವರು ಕಟ್ಟಿರ್ತಕ್ಕಂಥ ರೆಂಟಲ್ ಅಮೌಂಟು ಅದನ್ನೇ EMI ಕನ್ವರ್ಟ್ ಮಾಡಿ ಅವರು ಒಂದು ಸ್ವಂತ ಮನೆ ಮಾಡಬೇಕು. ಅದೇ ನಮ್ಮದು ಉದ್ದೇಶ, ಕಂಪ್ನಿ ಉದ್ದೇಶ. ಹಾಗಾಗಿ ಇವತ್ತು ಯಾರ್ಯಾರು ಮನೆ ಇಲ್ಲ, ಇವತ್ತು ನಮ್ಮ ಪ್ರೈಸ್ ಗೊತ್ತಿರ್ಬೋದು, 20-30 ಲಕ್ಷದಿಂದ 2.5 ಕೋಟಿವರೆಗೆ ಇದೆ.
30 ಲಕ್ಷದಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಹತ್ರ ಒಂದು ಇನಿಷಿಯಲಿ 4 ರಿಂದ 5 ಲಕ್ಷ ಸೇವಿಂಗ್ ಇರುತ್ತೆ. ಅದಾದಮೇಲೆ 80 to 85% ಬ್ಯಾಂಕ್ ಲೋನ್ ಸಿಗುತ್ತೆ. ಅವ್ರಿಗೆ 5 ರಿಂದ 30 ವರ್ಷ ಒಂದು ಲೋನ್ ಸಿಗುತ್ತೆ. ಹಾಗಾಗಿ ಎಲ್ಲರೂ ಮನೆ ಮಾಡಬೇಕು. ನಮ್ಮದು ಮೇನ್ ಉದ್ದೇಶ ಏನಪ್ಪ, ಯಾರು ರೆಂಟಲ್ ಮನೇಲಿ ಇರ್ತಾರೆ ಅವರು ಸ್ವಂತ ಮನೆ ಮಾಡಬೇಕು. ಜನಗಳೇ ಒಂದು ನಮ್ಮ ಸರ್ವಿಸು ಕಸ್ಟಮರ್ಗೆ ಏನು ಬೇಕು ಅವ್ರ ಜೊತೆ ನಾವು ನಿಂತ್ಕೋತೀವಿ, ನಮ್ಮ ಟೀಮ್ ನಿಂತ್ಕೋತೈತಿ. ಇದೇ ನಮ್ಮ ಮೇನ್ ಗೋಲ್ ಆಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಹೊಸ ಹೊಸ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಈಗ ಇತ್ತೀಚೆಗೆ ತಾನೇ ನಾನು ಹೇಳಿದೆ ಆವಾಗಲೇ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಾವು ಯಾವುದೇ ಒಂದು ಬ್ಯಾಂಕರ್ಸ್ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಆಗಿರ್ಬೋದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ನೋಡ್ತೀವಿ. DS Max ಅಂದರೆ ಬರೀ ಬಿಲ್ಡಿಂಗ್ಗಳು 1 BHK ಇಂದ 4 BHK ಅಂತ ಅಪಾರ್ಟ್ಮೆಂಟ್ಗಳನ್ನು ಕಟ್ಟೋದಷ್ಟೇ ಅಲ್ಲ, ದೊಡ್ಡ ದೊಡ್ಡ ಸರ್ಕಾರಿ ಪ್ರಾಜೆಕ್ಟ್ಗಳು, ಆಧ್ಯಾತ್ಮದ ಸಂಸ್ಥೆಗಳ ಹಾಸ್ಟೆಲ್ನಂಥ ಕಟ್ಟಡಗಳ ಜವಾಬ್ದಾರಿ ಸಹ ಈ ಸಂಸ್ಥೆಗೆ ಒಲಿದು ಬಂದಿವೆ. ಇತ್ತೀಚೆಗೆ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದೆವಪ್ಪ ಅಂದರೆ, ಕೊರೋನಾ ಟೈಮ್ದಲ್ಲಿ ಒಂದು 3 ರಿಂದ 4 ಜನ ಎಂಪ್ಲಾಯಿಗಳನ್ನ ಕಳ್ಕೊಂಡೆ. ಎಲ್ಲೋ ಒಂದು ಕಡೆ ಹಾಸ್ಪಿಟ್ಲ್ ಹೇಗೆ ರಿಯಲ್ ಎಸ್ಟೇಟಲ್ಲಿ DS Max ಹೆಸರು ಮಾಡಿದೆ, ಹಾಗೆ ಹಾಸ್ಪಿಟ್ಲಲ್ಲಿ ಒಂದು ಹೆಸರು ಮಾಡೋಣ ಅಂತೇಳಿ ಈಗ ಒಂದು 2 ಹಾಸ್ಪಿಟ್ಲ್ ನಡೀತಾ ಇದೆ. 2030 ಒಳಗಡೆ ಒಂದು 4 ರಿಂದ 5 ಹಾಸ್ಪಿಟ್ಲ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನಮ್ಮದು ಮೇನ್ ಏನಪ್ಪ ಅಂದರೆ, ಒಂದು ಸರ್ವಿಸು ಕಸ್ಟಮರ್ಗೆ ಒಳ್ಳೆ ಪ್ರೈಸಲ್ಲಿ ಸಿಗಬೇಕು. ಅವರಿಗೆ ಬಂದಂತಲ್ಲಿ ಅವ್ರಿಗೇನಾದರೂ ಬಂದರೆ ಪರವಾಗಿಲ್ಲಪ್ಪ ನಾವು DS Max ಹೋದರೆ ನಮ್ಗೆ ಒಳ್ಳೇದಾಯ್ತು ಅಂತೇಳಿ ಅವ್ರು ನೆನೆಸ್ಬೇಕು. ಅದೇ ನಮ್ಗೆ ಅದು ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ DS Max ಸಂಸ್ಥೆ ವಿಭಿನ್ನವಾಗಿ ಕಾರ್ಯಗಳನ್ನು ಮಾಡ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇಬ್ಬರು ಮಹಾನ್ ಸಾಧಕರು ಇವತ್ತು ದೊಡ್ಡ ಮಟ್ಟದ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಅದೊಂದು ಬ್ರ್ಯಾಂಡ್ ಆಗಿ ಬೆಳೀತಾ ಇದೆ. ಅದನ್ನ ಇನ್ನಷ್ಟು ಪ್ರಜ್ವಲಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇರುವ ದಯಾನಂದ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ DS Max ಪ್ರಾಪರ್ಟೀಸ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ DS Max ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ನ SP ದಯಾನಂದ ಸರ್. ಮೊದಲನೇದಾಗಿ ನ್ಯೂಸ್ ಫಸ್ಟ್ನವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಸ್ಟಾರ್ ಆಫ್ ಕರ್ನಾಟಕ ಅಂತೇಳಿ ಇವತ್ತು ಏನು ಪ್ರಶಸ್ತಿ ಸಾಧನೆ ಮಾಡಿದವ್ರಿಗೆ ಏನು ಗುರುತಿಸಿ ನಿಜಕ್ಕೂ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಒಂದೊಂದು ಪ್ರಶಸ್ತಿನೂ ಒಬ್ಬ ವ್ಯಕ್ತಿಗೆ ಇನ್ನೂ ಮುನ್ನಡೆಯೋಕ್ಕೆ ಒಂದು ಹೆಜ್ಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಪ್ರಶಸ್ತಿ ಬಂದಾಗ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಈ ಪ್ರಶಸ್ತಿಯನ್ನು ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ನಾನು ಎಂಟೈರ್ DS Max ಸಿಬ್ಬಂದಿಗಳು ಅರ್ಪಿಸಿ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಈ ಕಂಪ್ನಿ ಬೆಳೆದು ನಿಂತಿದೆಯಪ್ಪ ಅಂದರೆ, ನಾನು 5 ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು 3500 ಜನ ಕೆಲಸ ಮಾಡ್ತಾರಪ್ಪ ಅಂದರೆ ಅದಕ್ಕೆ ನಾನು ಸಿಬ್ಬಂದಿಗಳ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನ್ಯೂಸ್ ಫಸ್ಟ್ನವರಿಗೆ ನಿಜಕ್ಕೂ ಹೃದಯಪೂರ್ವಕ ಧನ್ಯವಾದಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದು DS Max ಸಂಸ್ಥೆಯ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದಾಗಿದೆ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.